ಪ್ರೈಸ್ ಲಾರ್ಡ್. ಓಕೆ, ಪ್ರೈಸ್ ಲಾರ್ಡ್. ನಾವು ಕ್ಲಾಸಲ್ಲಿ ಏನು ತಿಳ್ಕೊಳ್ತಾ ಇದ್ದೋ, ಯಾವುದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೋ, ಬೈಬಲ್ ನಾವು ಯಾಕೆ ಓದಬೇಕು ಅಲ್ವಾ? ಬೈಬಲ್ನ ನಾವು ಯಾಕೆ ಓದಬೇಕು? ಭಾಗ ಎಷ್ಟು? 8. 8. ಓಕೆ, ಯಾರಾದರೂ ಒಬ್ರು ಹೇಳಿ, ಈ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಅಂದರೆ ಬೈಬಲ್ ನಾವು ಯಾಕೆ ಓದಬೇಕು ಅನ್ನೋದನ್ನ ನಾವು ಧ್ಯಾನ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಏನು ತಿಳ್ಕೊಂಡಿದ್ದೋ, ಓಕೆ, ಈ ಒಂದು 8 ಭಾಗಗಳನ್ನು ನಾವು ತಿಳ್ಕೊಂಡಾಗ ನಾವು ಯಾವ ರೀತಿ, ಅದರಲ್ಲಿ ಏನು ಬದಲಾವಣೆ ಇದೆಯಾ ಅಥವಾ ನಾವು ಮೊದಲು ತಿಳ್ಕೊಂಡಿದ್ದೇ ಕರೆಕ್ಟಾಗಿತ್ತಾ? ಯಾರಾದರೂ ಒಬ್ರು ಹೇಳ್ತೀರಾ? ಪ್ರೈಸ್ ಲಾರ್ಡ್. ಪ್ರಶ್ನೆ ಅರ್ಥ ಆಯ್ತಾ? ಬ್ರದರ್, ಇದಕ್ಕೆ ನಾವು ಮೊದಲು ಸ್ನಾನ ದೀಕ್ಷೆ ಬಗ್ಗೆ ತಿಳ್ಕೊಂತಾ ಇದೀವಿ ಬ್ರದರ್. ಅಲ್ಲ, ಬೈಬಲ್ ಯಾಕೆ ಓದಬೇಕು ಎಂಬ ಸಬ್ಜೆಕ್ಟು, ಆ ಭಾಗದಲ್ಲಿ ಒಂದೊಂದು ದಿನ ಒಂದೊಂದು ಭಾಗವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಎಲ್ಲ ಒಂದು ಸಂದೇಶಗಳು ನಿಮಗೆ ಮೊದಲೇ ಗೊತ್ತಿತ್ತಾ, ಅಥವಾ ಮೊದಲೇ ಎಲ್ಲ ತಿಳ್ಕೊಂಡಿದ್ರಾ, ಅಥವಾ ಈ ಕ್ಲಾಸ್ಗೆ ಬಂದ ಮೇಲೆ ತಿಳ್ಕೊಂಡು ಅಲ್ಲಿ ಏನು ಅರ್ಥ ಆಗಿದೆ? ಬ್ರದರ್, ಈ ಕ್ಲಾಸಿಗೆ ಬಂದ್ಮೇಲೆ ಎಲ್ಲ ತಿಳ್ಕೊಂಡಿದೀವಿ ಬ್ರದರ್. ಮುಖ್ಯವಾಗಿ ದೇವ್ರನ್ನ ಅರ್ಥಕೋಬೇಕು ಅನ್ನೋದನ್ನ ತಿಳ್ಕೊಂಡು ಬ್ರದರ್. ಅವ್ರ ಸ್ವಭಾವವನ್ನು ಅರ್ಥಕೋಬೇಕು. ಸ್ವಭಾವ, ಅದು ಮನುಷ್ಯರ ಸ್ವಭಾವ ಅರ್ಥಕೋಬೇಕು ಅನ್ನೋದು ಮಾತ್ರ ನನ್ಗೆ ಗೊತ್ತಿತ್ತು ಬ್ರದರ್. ಈ ಕ್ಲಾಸ್ ಅಲ್ಲಿ ದೇವರ ಸ್ವಭಾವ ಅರ್ಥಕೊಂಡ್ರೇನೆ ನಾವು ಅದರಂತೆ ಇರಕ್ ಸಾಧ್ಯ ಅನ್ನೋದನ್ನ ಬೈಬಲ್ ಯಾಕೆ ಓದಬೇಕು ಅನ್ನೋ ಕ್ಲಾಸ್ ಅಲ್ಲಿ ತಿಳ್ಕೊಂಡೆ ಬ್ರದರ್. ಪ್ರೈಸ್ ಲಾರ್ಡ್. ಓಕೆ, ಬೇರೆ ಯಾರಾದರೂ? ಬ್ರದರ್, ನಾವು ಯಾಕೆ ಬೈಬಲ್ ಓದ್ಬೇಕಂದ್ರೆ ತಿಳ್ಕೊಂಡಿದ್ದೆ ಇದೇ ಫಸ್ಟ್. ಎಲ್ಲ ಪ್ರಾರ್ಥನೆಗಳಿಗೆ ಹೋಗಿದೀವಿ, ಇಲ್ಲ ಅನ್ನಿದ್ದಲ್ಲ, ಆದ್ರೆ ಹೆಚ್ಚಿನ ಮಹತ್ವ ಕೊಟ್ಟಿರೋದು ಬೈಬಲ್ ಯಾಕೆ ಓದ್ಬೇಕಂತೂ ಇದರಲ್ಲಿ ನಾವು ತುಂಬಾ ಕಲ್ತ್ಕೊಂಡಿದೀವಿ ಬ್ರದರ್. ಧರ್ಮಶಾಸ್ತ್ರ ಓದೋದ್ರಿಂದ ಎಲ್ಲ ನಮ್ಮ ಹೃದಯವು ಪರಿಶುದ್ಧವಾಗ್ತದೆ. ಅದನ್ನ ನಾವು ತಿಳ್ಕೊಂತಾ ಇದ್ವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ತಿಳ್ಕೊಬೇಕಂತ ನಾನು ಆಸೆ ಬ್ರದರ್. ಓಕೆ, ಫೈನ್. ಪ್ರೈಸ್ ಲಾರ್ಡ್. ಓಕೆ, ಬೈಬಲ್ ಹೇಗಿದೆ ಅಂದರೆ, ಬೈಬಲ್ ಹೇಗಿದೆ ನೋಡಿ, ಸ್ವಲ್ಪ ಅದರ ಒಂದು ವಿವರಣೆ ನಾವು ತಿಳ್ಕೊಳ್ತಾ ಹೋಗೋಣ. ಬೈಬಲ್ ಹೇಗೆ ರಚಿಸಲಾಗಿದೆ? ಬೈಬಲ್ ಹೇಗೆ ರಚಿಸಲಾಗಿದೆ? ಹೇಗೆ ಅಂದರೆ, ಇವಾಗ ಹೇಗೆ ಬರೆದಿದ್ದಾರೆ ಅಂತ ನಾವು ಕೇಳ್ಬೋದು, ಬಟ್ ಆದರೆ ಇದು ಹೇಗೆ ರಚಿಸಲಾಗಿದೆ ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಇತಿಹಾಸವನ್ನು ನಾವು ಕಾಣ್ಬೋದು. ಇತಿಹಾಸ, ಬೈಬಲ್ ಇತಿಹಾಸ ಅಂದರೆ ಹಿಸ್ಟ್ರಿ. ಈ ಇತಿಹಾಸ ಯಾವುದು ಅಂತೇಳಿದ್ರೆ, ಆದಿಕಾಂಡದಲ್ಲಿ ನಡೆದಂತಹ ಎಲ್ಲ ಘಟನೆಗಳು, ಅಂದರೆ ನಮ್ಮ ಹಳೆ ಒಡಂಬಡಿಕೆ ಈ ದಿನದಿಂದ ನಾವು ಹಿಂದೆ ಇದ್ದಂಥ ಎಲ್ಲ ಇತಿಹಾಸಗಳನ್ನು ನಾವು ಕಾಣ್ಬೋದು. ನಡೆದಿರುವ ಎಲ್ಲ ಘಟನೆಗಳನ್ನು ದೇವರು ನಮ್ಮೊಂದಿಗೆ ಹಂಚ್ಕೊಳ್ತಾರೆ, ದೇವರು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾರೆ. ಅಬ್ರಹಾಮ ಹೇಗಿದ್ದರು, ಅಬ್ರಹಾಮ ಯಾವ ರೀತಿ ನನ್ನ ಜೊತೆ ಇದ್ದರು, ಅಬ್ರಹಾಮ ಏನಕ್ಕೋಸ್ಕರ ನನ್ನನ್ನು ಬಿಟ್ಟು ದೂರ ಆದರು, ಅಬ್ರಹಾಮನ ಹೆಂಡತಿ ಅವಳು ಏನು ಮಾಡಿದ್ರು, ಮತ್ತು ಅಬ್ರಹಾಮನ ಆದಾಮನ ಹೆಂಡತಿ ಏನು ಮಾಡಿದ್ರು, ಅದಾದಮೇಲೆ ಅವ್ರ ಮಕ್ಕಳು ಏನು ಮಾಡಿದ್ರು, ಅದಾದಮೇಲೆ ನನಗೆ ಯಾವ ರೀತಿ ಕೋಪ ಬಂತು, ನನ್ನ ಕೋಪ ಬರಲಿಕ್ಕೆ ಕಾರಣ ಏನು, ಅದಾದಮೇಲೆ ನೋಹನ ಸಂತತಿ, ಅಬ್ರಹಾಮನ ಸಂತತಿ, ಈ ರೀತಿಯಾಗಿ ಇತಿಹಾಸ ನಾವು ಬೈಬಲಲ್ಲಿ ಕಾಣ್ಬೋದು. ಇಷ್ಟು ಇತಿಹಾಸ ಬೇಕು ಅಂತ ಹೇಳಿದ್ರೆ ನಾವು ಬೈಬಲ್ ಓದಲೇಬೇಕಾಗುತ್ತೆ. ಇತಿಹಾಸ ಬೇಕು ಅಂದರೆ ಬೈಬಲನ್ನು ನಾವು ಓದಬೇಕಾಗುತ್ತೆ. ಪ್ರೈಸ್ ಲಾರ್ಡ್. ಇತಿಹಾಸ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ
ಆದಾಮ, ಅವ್ವಳು, ಮತ್ತು ಏಬೇಲ್, ಕಾಯಿನ್, ನೋಹ, ಅನೋಕ, ಅದಾದಮೇಲೆ ಅಬ್ರಾಮ, ಈಸಕ, ಯಾಕೋಬ, ಮತ್ತು ಯಾರ ವಿಷಯನೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಯಾರ ವಿಷಯನೂ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಅದಕ್ಕೆ ಹೇಳೋದು, ಇತಿಹಾಸ, ಹಿಸ್ಟ್ರಿ ದೇವರು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾರೆ. ಯಾರು ದೇವರ ಮಕ್ಕಳಾಗಿ, ಅವರ ಮಕ್ಕಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರೊಂದಿಗೆ ಹಂಚಿಕೊಳ್ಳಲಿಕ್ಕೆ ದೇವರು ಇಷ್ಟಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಪ್ರವಾದನೆಗಳು. ಪ್ರವಾದನೆಗಳು ಪ್ರವಾದನೆಗಳು ಅಂದರೆ ಪ್ರಾಫಸಿ. ಪ್ರಾಫಸಿ ಪ್ರವಾದನೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ನಾವು ಬೈಬಲ್ ಓದಲೇಬೇಕಾಗುತ್ತೆ. ಪ್ರವಾದನೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ನಾವು ಬೈಬಲ್ ಓದಬೇಕಾಗುತ್ತೆ. ಬೈಬಲ್ ಓದದೆ ಹೋದರೆ ನಮಗೆ ಪ್ರವಾದನೆಗಳ ಬಗ್ಗೆ ನಮಗೆ ಅರಿವು ಆಗೋದಿಲ್ಲ. ಪ್ರವಾದನೆಗಳಂದ್ರೇನು? ಪ್ರಾಫಸಿ, ಮುಂದೆ ನಡೆಯಲಿರುವಂತಹ ಕಾರ್ಯಗಳನ್ನು ಅದಕ್ಕೆ ಮುಂಚಿತವಾಗಿಯೇ ತಿಳಿಸಿಕೊಡುವಂಥದ್ದು. ಮುಂದೆ ಏನು ನಡೆಯುತ್ತೋ ಅದನ್ನು ಮುಂಚಿತವಾಗಿ ತಿಳಿಸ್ಕೊಡ್ತಾರೆ. ಯೇಸು ಸ್ವಾಮಿ ಲೋಕಕ್ಕೆ ಹುಟ್ಟಿ ಬರ್ತಾರೆ ಅನ್ನೋದನ್ನ ಯೆಶಾಯ ಪ್ರವಾದ್ಯ, ಉದಾಹರಣೆಗೆ ಪ್ರವಾದನೆ ಯಾವ ರೀತಿ ಇರುತ್ತೆ? ಪ್ರವಾದನೆ ಉದಾಹರಣೆ ನೋಡೋಣ. ಉದಾಹರಣೆ ಯಾವ ರೀತಿ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ಹುಟ್ಟುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಹುಟ್ಟಿ ಲೋಕಕ್ಕೆ ಶಾಂತಿ ಸಮಾಧಾನ ತರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು ಒಂದೇ ದಿನದಲ್ಲಿ ನಡೆದಂಥ ಪ್ಲಾನ್ ಅಲ್ಲ. ಪ್ರಭು ಯೇಸು ಕ್ರಿಸ್ತರು ಹುಟ್ಟುತ್ತಾರೆ ಎಂಬುದನ್ನು ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ ವಾಕ್ಯ 14 ಅಂತ ಅಂದ್ಕೊಳ್ತೀನಿ ನಾನು. ನೋಡಿ ವಾಕ್ಯ. ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು. ಇಗೋ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಪ್ರೈಸ್ ದಿ ಲಾರ್ಡ್. ಸಾಕು ಸಿಸ್ಟರ್. ಪ್ರಭು ಯೇಸು ಕ್ರಿಸ್ತರ ಜನನಕ್ಕೂ ಯೆಶಾಯ ಪ್ರವಾದಿಯ ಜೀವನಕ್ಕೂ ಇದೆರಡರ ಮಧ್ಯೆ ಎಷ್ಟು ವರ್ಷ ಗ್ಯಾಪ್ ಗೊತ್ತಾ? ಇತಿಹಾಸಕಾರರು ಹೇಳ್ತಾರೆ 600 ವರ್ಷಗಳು. ಒಂದಲ್ಲ ಎರಡಲ್ಲ, 600 ವರ್ಷಗಳು. 600 ವರ್ಷಗಳ ಮುಂಚಿತವಾಗಿ ದೇವರು ಒಂದು ಪ್ಲಾನ್ ಅನ್ನ ಉಂಟು ಮಾಡಿದ್ರು. ಏನು? ದೇವಕುಮಾರ ಲೋಕದ ರಕ್ಷಕ ಹುಟ್ಟುತ್ತಾರೆ ಅಂತ. ಲೋಕದ ರಕ್ಷಕ ಹುಟ್ಟುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇದನ್ನ ಹೇಳೋದು ಪ್ರಾಫಸಿ, ಇದನ್ನ ಹೇಳೋದು ಪ್ರವಾದನೆ. ಇದನ್ನ ಹೇಳೋದು ಪ್ರಾಫಸಿ. ಓಕೆ, ಇನ್ನೊಂದು ಪ್ರಾಫಸಿ ನೋಡೋಣ. ಇದು ಮೊದಲನೆಯ ಪ್ರಾಫಸಿ. ಇದು ಇನ್ನೊಂದು ಬಂದು ಎರಡನೇ ಪ್ರಾಫಸಿ. ಮೊದಲನೇ ಪ್ರಾಫಸಿ ಅಂತ ಹೇಳಿದ್ರೆ ಅದು ಪ್ರವಾದನೆ. ಇಟ್ಸ್ ಕಾಲ್ಡ್ ಪ್ರವಾದನೆ ಅಂತ
ನಾವು ಹೇಳ್ಬೋದು. ಪ್ರವಾದನೆಗೆ ಇಂಗ್ಲೀಷಲ್ಲಿ ಹೇಳ್ತಾರೆ ಪ್ರಾಫಸಿ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಾಫಸಿ ಅಲ್ವಾ? ಓಕೆ, ಈಗ ಇದು ಮೊದಲನೆಯ ಪ್ರಾಫಸಿ. ಇನ್ನೊಂದು ಎರಡನೇದು ನಾವು ನೋಡೋಣ. ಇದು ನಡೆದಿರುವಂಥದ್ದು, ನಡೆದಾಗೋಗಿದೆ. ಎರಡನೆಯ ಪ್ರವಾದನೆ ಪ್ರೇಷಿತರ ಕಾರ್ಯಕಲಾಪಗಳು, ಅಂದರೆ ಬುಕ್ ಆಫ್ ಆಕ್ಟ್ಸ್ ಅಲ್ವಾ? ಪ್ರೇಷಿತರ ಕಾರ್ಯಕಲಾಪಗಳಿಗೆ ಬುಕ್ ಆಫ್ ಆಕ್ಟ್ಸ್ ಅಂತ ಕರೀತಾರೆ. ಅಲ್ಲಿ ನೋಡಿ, ವಾಕ್ಯ ಹೇಳುತ್ತೆ, 1ನೇ ಅಧ್ಯಾಯ 11ನೇ ವಾಕ್ಯ ಓದಿ. 1ನೇ ಅಧ್ಯಾಯ 11, 10, 11 ಎರಡು ಓದಿ. 1ನೇ ಅಧ್ಯಾಯ ವಾಕ್ಯ 10 ಹಾಗೂ 11. ಮೇಲೇರುತ್ತಿದ್ದ ಯೇಸು ಸ್ವಾಮಿಯನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನು ಆಕಾಶದತ್ತ ನಾಟಿತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲಿಲಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣವಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ ಹಾಗೆಯೇ ಅವರು ಹಿಂದಿರುಗಿ ಬರುವರು ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಈಗ ಇದೊಂದು ಪ್ರವಾದನೆ. ಇದು ಪ್ರವಾದನೆ, ಪ್ರಾಫಸಿ. ಮುಂದೆ ನಡೆಯೋದನ್ನ ಮುಂಚಿತವಾಗಿಯೇ ತಿಳಿಸ್ಕೊಟ್ಟಿದ್ದಾರೆ. ಇದು ಪ್ರವಾದನೆ ಎಲ್ಲಿ ನೆರವೇರುತ್ತೆ ಅಂತ ಹೇಳಿದ್ರೆ ನೋಡಿ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಾಕ್ಯ ಓದಿ. ಪ್ರಕಟಣೆ. ಸ್ವಾಮಿ ನುಡಿಯುವುದನ್ನು ಕೇಳು, ಇಗೋ ನಾನು ಬೇಗನೆ ಬರುತ್ತೇನೆ, ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲೇ ಇದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ಬೇಗನೆ ಬರುತ್ತೇನೆ ಅಲ್ವಾ? ಇಲ್ಲೇನು ಹೇಳ್ತಾ ಇದ್ದಾರೆ? ಹೇಗೆ ಹೋದರೋ ಹಾಗೆಯೇ ಹಿಂತಿರುಗಿ ಬರುವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಹೇಗೆ ಹೋದ್ರು ಅವ್ರು ಬರ್ತಾರೆ ಅನ್ನೋದಕ್ಕೆ ಇದೊಂದು ಪ್ರವಾದನೆ, ಇದೊಂದು ಪ್ರಾಫಸಿ. ಅದು ಎಲ್ಲಿ ನಮಗೆ ಯಾರು ಹೇಳ್ಕೊಡ್ತಾರೆ? ಬೈಬಲ್ ಓದಿದ್ರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಓದಿದ್ರೆ ಮಾತ್ರ, ಸತ್ಯ ತಿಳ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಆಗೋದು. ಇಲ್ಲಾಂದ್ರೆ ಮೂರ್ಖರಂತೆ ಪೆದ್ದರಂತೆ ಕಿವಿಗೆ ಬಿದ್ದಿದ್ದೆಲ್ಲವನ್ನ ನಂಬಿಕೊಂಡು ಆತ್ಮವನ್ನ ನಾಶ ಮಾಡ್ಕೊಂಡು. ಈಗ ನಾವು ಸಿದ್ಧತೆ ಆಗ್ಬೇಕಾಗಿರೋದು ಇಲ್ಲಿಗೆ ಸಿದ್ಧತೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನೀಡಿದ ಪ್ರವಾದನೆ ನೆರವೇರಿ ಆಗೋಯ್ತು. ಆದರೆ ಈಗಲೂ ಕೂಡ ನಾವು ಇಲ್ಲೇ ಇದ್ದೀವಿ. ಎಲ್ಲಿದ್ದೀವಿ? ಇಲ್ಲೇ ಇದ್ದೀವಿ. ಎಲ್ಲೇ? ಕ್ರಿಸ್ಮಸ್ ಅಲ್ವಾ? ಕ್ರಿಸ್ಮಸ್ ಅಲ್ಲೇ ಕುಳಿತಿದ್ದೀವಿ ನಾವಿನ್ನು. ಕ್ರಿಸ್ಮಸ್ ಏನಕ್ಕೆ ಆಚರಣೆ ಮಾಡೋದು? ಧರ್ಮಸಭೆ ಏನಕ್ಕೆ ಆಚರಣೆ ಮಾಡೋದು? ಒಂದು ಪ್ರವಾದನೆ. ಈಗ ನಮ್ಮ ಮಕ್ಕಳಿಗೆ ಬರ್ತಡೇ ಮಾಡ್ತೀವಲ್ಲ ಬ್ರದರ್, ವರ್ಷನೂ ಆ ಸ್ಮರಣೆಗೋಸ್ಕರ ಅದನ್ನು ಯೇಸು ಕ್ರಿಸ್ತರ ಬರ್ತಡೇನು ನಾವು ಮಾಡ್ತೀವಿ. ನೀವು ಆ ಥರ ಮಾಡ್ತಾ ಇದ್ದೀರಾ? ಬಟ್ ಇದು ಆ ರೀತಿಯಲ್ಲ. ಈ ಪ್ರವಾದನೆ ನೆರವೇರಿದೆ. ಕ್ರಿಸ್ಮಸ್ ಪ್ರತಿ ವರ್ಷ ನಮಗೆ ಎಚ್ಚರಿಕೆ ಸಂದೇಶ ಕೊಡ್ತಾ ಇದೆ. ಎಚ್ಚರಿಕೆ.
ಎಚ್ಚರಿಕೆಯ ಸಂದೇಶ, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗೂ ಎಚ್ಚರಿಕೆಯ ಸಂದೇಶ. ಈ ಎಚ್ಚರಿಕೆಯ ಸಂದೇಶ ಹೋಗಿ ಏನಾಯ್ತು? ಈಗ ಎಚ್ಚರಿಕೆ ಸಂದೇಶ ಹೋಗಿ ಏನಾಯ್ತು? ಆಚರಣೆಯ ದಿನವಾಗಿ ಮಾರ್ಪಡ್ತು. Praise the Lord. ನೋಟ್ಸ್ ಮಾಡ್ಕೊಳ್ಳಿ. ಕ್ರಿಸ್ಮಸ್ ಎಂಬುದು ಅದೊಂದು ಎಚ್ಚರಿಕೆಯ ದಿನ, ಎಚ್ಚರಿಕೆಯ ಸಂದೇಶ. ಅದು ಏನು? ಒಂದು ಪ್ರವಾದನೆ ನೆರವೇರಿದೆ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ತಂದೆಯಾದ ದೇವರು ಮಾಡಿದ ಪ್ಲಾನ್ ನೆರವೇರಿದೆ ಎಂಬುದಾಗಿ ನಮಗೆ ತಿಳಿಸಿಕೊಡೋದಕ್ಕೋಸ್ಕರ, ನಾವು ಜೀವಂತವಾಗಿದ್ದೀವಲ್ಲ ಇನ್ನು, ನಮಗೆ ತಿಳಿಸಿಕೊಡೋದಕ್ಕೋಸ್ಕರ ದೇವರು ಎಚ್ಚರಿಕೆಯ ಸಂದೇಶವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಬಟ್ ಆದರೆ ನಾವು ಅದನ್ನು ಒಂದು ಆಚರಣೆಯ ದಿನವಾಗಿ, ಹೌದು ರಾಣಿ ಸಿಸ್ಟರ್ ಹೇಳ್ದಂಗೆ, ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೋಸ್ಕರ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ, ದೇವರಿಗೆ ನಾವು ಬರ್ತ್ಡೇ ಆಚರಣೆ ಮಾಡಲಿಕ್ಕೆ ಆಗುತ್ತಾ? ಹೇಳಿ ನೋಡೋಣ, ಆಗುತ್ತಾ? ಇಲ್ಲ ಬ್ರದರ್, ಆಗೋದಿಲ್ಲ. ಸೂರ್ಯನಿಗೆ ಟಾರ್ಚ್ ಹೊಡೆಯಕ್ಕಾಗುತ್ತಾ? ಇಲ್ಲ ಬ್ರದರ್, ಆಗೋದಿಲ್ಲ, ಸಾಧ್ಯ ಇಲ್ಲ. ಎಷ್ಟು ಮಹಿಮೆ ಪಡಿಸಿದ್ರು ಸಾಕಾಗಲ್ಲ ಬ್ರದರ್, ನಮ್ ಕೈನ ಅಷ್ಟು ಆಗಲ್ಲ. ಸೂರ್ಯನಿಗೆ ಟಾರ್ಚ್ ಹೊಡೆಯಕ್ಕೆ ಹೋಗ್ಬಾರ್ದು, ಹೊಡೆಯೋಕ್ಕೂ ಆಗೋದು ಇಲ್ಲ. ಕ್ರಿಸ್ಮಸ್ ಆ ಒಂದು ದಿನ, ಒಂದು ಏನಂತ ಹೇಳಿದ್ರೆ, ಕಳೆದ ವರ್ಷ ನಮ್ಮ ಗುರುಗಳು ಬಂದಾಗ, ಹೊಸ ಗುರುಗಳು ಬಂದಾಗ, ನಾವು ಪ್ರತಿ ಮನೆಗೂ ಈ ಒಂದು ಸಂದೇಶವನ್ನು ನಾವು ಕೊಟ್ಟು ಬಂದು, ವಾಕ್ಯದ ಸಮೇತ. ನಾವು ಎಷ್ಟು ಕುಟುಂಬಗಳಿದೆಯೋ ಆ ಎಲ್ಲ ಕುಟುಂಬಕ್ಕೆ ಹೋಗಿ ಈ ಒಂದು ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ ವಾಕ್ಯ 14 ಹಾಗೂ ಲೂಕನ ಬರೆದ ಶುಭ ಸಂದೇಶದಲ್ಲಿ ಅದು 2 ವಾಕ್ಯಗಳನ್ನು ಸೇರಿಸಿ ನಾವು ಓದಿ ಪ್ರತಿಯೊಂದು ಕುಟುಂಬದಲ್ಲಿ ಸಂದೇಶವಾಗಿ ಕೊಟ್ಟು ಬಂದು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ, ಇಲ್ಲ ಅರ್ಥ ಮಾಡ್ಕೊಳ್ದಿರೋರಿಗೆ ಏನು ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ದವರು ಮಾಡ್ಕೊಳ್ತಾರೆ, ಇಲ್ಲಾಂದರೆ ಏನೂ ಮಾಡ್ಕೊಳಕ್ಕಾಗಲ್ಲ, ಅವ್ರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ಓದ್ತೀವಿ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 12ನೇ ಅಧ್ಯಾಯ ವಾಕ್ಯ 15 ಓದಿ. 12ನೇ ಅಧ್ಯಾಯ ವಾಕ್ಯ 15. ಮೂರ್ಖನ ನಡತೆ ಸ್ವಂತ ಮೆಚ್ಚುಗೆಗೆ, ಬುದ್ಧಿವಂತ ಕಿವಿಗೊಡುವನು ಉಚಿತಾಲೋಚನೆಗೆ. ಓಕೆ, ಬೇರೆಯವರು ಓದಿ. ಮೂರ್ಖನ ನಡತೆ ಸ್ವಂತ ಮೆಚ್ಚುಗೆಗೆ, ಬುದ್ಧಿವಂತ ಕಿವಿಗೊಡುವನು ಉಚಿತಾಲೋಚನೆಗೆ. ಓಕೆ, ನೋಡಿ, ಮೂರ್ಖ ವಾಕ್ಯ ನೋಡ್ಕೊಳ್ಳಿ. ಮೂರ್ಖನ ನಡತೆ ಸ್ವಂತ ಮೆಚ್ಚುಗೆಗೆ ಅಂದರೆ ಏನು? ಅವನಿಗೆ ಅದು ಸರಿ ಅನಿಸುತ್ತೆ, ಅವನು ಮಾತ್ರ ಮೆಚ್ಚಿಕೊಳ್ಳಕ್ಕೆ, ಅಷ್ಟೇ, ಬೇರೆನೇನಿಲ್ಲ. ಮೂರ್ಖನ ನಡತೆ ಸ್ವಂತ ಮೆಚ್ಚುಗೆಗೆ, ಅವನು ಮೆಚ್ಚಬೇಕು, ಅವನಿಗೆ ಅವನು ನಾನು ಮಾಡ್ತಾರೆ ಕರೆಕ್ಟ್ ಇದೆ, ಸ್ವಂತ ಮೆಚ್ಚುಗೆ. ಕೆಲವು ಜನ ನೋಡಿದ್ದೀರಾ, ನೀವು ಇದು ಮಾಡಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರೇನು ಹೇಳ್ತಾರೆ, ಅಯ್ಯೋ ಹಂಗಲ್ಲ ಹೆಂಗಾಗುತ್ತೆ, ಹಿಂಗಲ್ಲ ಹೆಂಗಾಗುತ್ತೆ ಹೇಳ್ತಾರೆ. ಅವ್ರನ್ನ ನೀವು ಏನು ಮಾಡೋಕ್ಕೂ ಆಗಲ್ಲ. ಬಟ್ ಆದರೆ ಜಾಣ ಆ ರೀತಿಯಲ್ಲ, ಬುದ್ಧಿವಂತ ಆ ರೀತಿಯಲ್ಲ. ಬುದ್ಧಿವಂತ ಏನು ಮಾಡ್ತಾನೆ? ಎಲ್ಲದಕ್ಕೂ ಕಿವಿ ಕೊಡ್ತಾನೆ. ಯಾರಾದರೂ ಬಂದು ಉಚಿತವಾಗಿ ಅವನಿಗೆ ಆಲೋಚನೆ ಕೊಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಅವನು ಆ ಒಂದು ಆಲೋಚನೆಗೆ ಅವನು ಕಿವಿ ಕೊಡ್ತಾನೆ, ಬಟ್ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ಅದೇ ಜ್ಞಾನೋಕ್ತಿಗಳ ಗ್ರಂಥ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ,
17ನೇ ಅಧ್ಯಾಯ ವಾಕ್ಯ 12 ಓದಿ. 17ನೇ ಅಧ್ಯಾಯ ವಾಕ್ಯ 12. ಮೂರ್ಖತನದಲ್ಲಿ ಮೂಢನಿಗೆ ಎದುರಾಗುವುದಕ್ಕಿಂತಲೂ ಮರಿಗಳನ್ನು ಕಳೆದುಕೊಂಡ ಕರಡಿಗೆ ಎದುರಾಗುವುದು ಲೇಸು. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದೋಣ, ಅದೇ ವಾಕ್ಯವನ್ನ ಮತ್ತೊಮ್ಮೆ ಓದೋಣ. ಮೂರ್ಖತನದಲ್ಲಿ ಮುಳುಗಿರುವ ಮೂಢನಿಗೆ ಎದುರಾಗುವುದಕ್ಕಿಂತಲೂ ಮರಿಗಳನ್ನು ಕಳೆದುಕೊಂಡ ಕರಡಿಗೆ ಎದುರಾಗುವುದು ಲೇಸು. ನೋಡಿ ಎಷ್ಟು ಕಠಿಣವಾದ ಒಂದು ಮಾತನ್ನ ಇಲ್ಲಿ ಬಳಸಿದ್ದಾರೆ. ಮರಿಗಳನ್ನ ಕಳ್ಕೊಂಡಂತ ಕರಡಿ ಏನ್ ಮಾಡುತ್ತೆ? ಏನ್ ಸಿಗುತ್ತೋ ಅದನ್ನ ನಾಶ ಮಾಡ್ತಾ ಹೋಗುತ್ತೆ ಅಲ್ವಾ? ತುಂಬಾ ಕೋಪದಿಂದಿರುತ್ತೆ. ತುಂಬಾ ಕೋಪದಲ್ಲಿದ್ರು ಕರಡಿ ಏನ್ ಮಾಡುತ್ತೆ? ಕಚ್ಚುತ್ತೆ, ಮೈ ಪರ್ಚುತ್ತೆ, ಮತ್ತೆ ಸೀಳುತ್ತೆ, ಹಂಗೆ ಮನುಷ್ಯನ ಸಿಗದಾಕುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಯಾವ್ದಕ್ಕೆ ಹೋಲಿಸ್ತದ್ರೆ ಅಂದ್ರೆ, ಒಬ್ಬ ಮೂರ್ಖನಿಗೆ ನೀನು ಎದುರಾಗೋದಕ್ಕಿಂತ, ಮೂರ್ಖತನದಲ್ಲಿ ಮುಳುಗಿರುವ ಒಬ್ಬ ವ್ಯಕ್ತಿಗೆ ಎದುರಾಗೋದಕ್ಕಿಂತ, ಮರಿಗಳನ್ನ ಕಳೆದುಕೊಂಡಂತ ಕರಡಿಗೆ ನೀನು ಎದುರುಗೊಳ್ಳೋದು ಲೇಸು. ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 10 ಕಟ್ಟಳೆಗಳಲ್ಲಿ ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ, ನಿಜವಾದ ಏಕದೇವರನ್ನು ನೀನು ಆರಾಧಿಸು ಅಂತ ಹೇಳಿದ್ರೆ ನಾವೇನು ಮಾಡೋದು? ನಮಗೆ ಬೇಕಾದಂತಹ ದೇವರುಗಳನ್ನು ನಾವೇ ಉಂಟು ಮಾಡಿಕೊಂಡು, ಎಲ್ಲ ಸಂತರುಗಳನ್ನು ದೇವರಾಗಿ ಮಾರ್ಪಡಿಸ್ತೋ, ಎಲ್ಲ ವಸ್ತುಗಳನ್ನು, ಬಣ್ಣ ಬಣ್ಣದ ವಸ್ತುಗಳು, ಈ ದಿನಗಳಲ್ಲಿ ಬಣ್ಣ ಬಣ್ಣದ ವಸ್ತುಗಳು ಬಂದಿದೆ, ಬಣ್ಣ ಬಣ್ಣದ ಶಿಲೆಗಳು ಅಂದರೆ ವಿಗ್ರಹಗಳು ಬಂದಿದೆ, ಅವೆಲ್ಲವನ್ನು ನಾವೇನು ಮಾಡ್ದೋ? ದೇವರಾಗಿ ನಾವು ಮಾರ್ಪಡಿಸ್ತೋ. ಮೂರ್ಖತನ ನೋಡಿ. ನೀವು ಕೆಲವು ಜನ ಇರ್ತಾರೆ, ಅವ್ರಿಗೆ ನೀವು ಅದನ್ನು ನೀವು ಈ ಆರಾಧನೆ ನೀನು ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಒಪ್ಪೋದೇ ಇಲ್ಲ. ಅವರು ಒಪ್ತಾರಾ? ಒಪ್ಪಲ್ಲ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಅದು ವಾಕ್ಯದ ಒಂದು ಘನತೆನ ಅರ್ಥ ಮಾಡ್ಕೊಳ್ಳಿ. ಮೂರ್ಖತನದಲ್ಲಿ ಮುಳುಗಿರುವ ಅಂದರೆ ಏನು? ಅವನು ಮುಳುಗೋಗಿದ್ದಾನೆ, ಆಲ್ರೆಡಿ ಅವನು ಮುಳುಗೋಗಿದ್ದಾನೆ. ನೀವು ಅವ್ರ ಹತ್ರ ಹೋಗ್ಬಿಟ್ಟು ಬೈಬಲ್ ಬಗ್ಗೆ ನಾನು ಹೇಳ್ತೀನಿ ಬಾ, ಬೈಬಲ್ ಬಗ್ಗೆ ಹೇಳ್ತೀನಿ ಬಾ, ಸತ್ಯ ಹೇಳ್ತೀನಿ ಬಾ, ಯೇಸು ಸ್ವಾಮಿ ಬಗ್ಗೆ ಹೇಳ್ತೀನಿ ಬಾ ಅಂದರೆ ಸಾಧ್ಯ ಇದೆಯಾ? ಇಲ್ಲ ಬ್ರದರ್, ಸಾಧ್ಯನೇ ಇಲ್ಲ. ಅವನು ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಂದೇಶ, ನಾವು ಯಾರಿಗಾದ್ರೂ ಒಬ್ರು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ಮೊದಲು ಯೋಚನೆ ಮಾಡಬೇಕು, ಇವನು ಮೂರ್ಖತನದಲ್ಲಿ ಮುಳುಗಿದಾನ ಇಲ್ವಾ? ನಾನೊಂದು ಕುಟುಂಬಕ್ಕೆ ಸುಮಾರು ದಿನ ಹೋದೆ. ಸುಮಾರು ದಿನ ಅಂದರೆ ಜಾಸ್ತಿ ದಿನ ಇಲ್ಲ, ಒಂದು 2-3 ವಾರ ಹೋದೆ ಅಂದ್ಕೊಳ್ತೀನಿ ನಾನು. ಅವ್ರು ಕ್ರೈಸ್ತರು ಅನ್ಯ ಏನು ಹೇಳ್ತಾರೆ, ಒಂದು ಹೆಂಗಸು ಬಂದು ಅಂದರೆ ತುಂಬ ವರ್ಷಗಳಿಂದ ಅವರಿಗೆ 3 ಮಕ್ಕಳು, ದೊಡ್ಡ ಮಕ್ಕಳು, ಒಂದು 30 ವರ್ಷದ ಮಕ್ಕಳು, 32 ವರ್ಷದ ಹಿಂದೆ ಕ್ರೈಸ್ತ ಗಂಡು ಅನ್ಯ ಜನಾಂಗದ, ಹಿಂದೂ ಜನಾಂಗದ ಹೆಣ್ಣನ್ನು ಮದುವೆಯಾಗಿ 30-32 ವರ್ಷ ಆಗಿದೆ. ಅವ್ರ ಹತ್ರ ಎಲ್ಲ ಹೋಗಿ ನಾನು ಬೈಬಲ್ ತೊಗೊಂಡೋಗಿ ವಾಕ್ಯಗಳ ಬಗ್ಗೆ ನಾನು ಹೇಳಿ ಒಂದು 3-4 ವಾರ ಹೇಳಿದೆ. ಕೊನೆಯಲ್ಲಿ ಅವರು ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಮಾತೆ ಮನೆಯವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಮಾತೆ ಮರಿಯವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಅಂತ ನನಗೆ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ. ನೀನು ಬೈಬಲ್ನ ಬೇರೆಯವ್ರ ಹತ್ರ ಹೇಳು, ನಮಗೆ ಮಾತೆ ಮರಿಯಮ್ಮನವರೇ ಮುಖ್ಯ. ಈಗ ಹೇಳಿ, ಇವರು ಮೂರ್ಖತನದಲ್ಲಿ ಮುಳುಗಿಲ್ವಾ? ನೀವು ಇವರ ಬಳಿ ಹೋಗಿ ನೀವು ಏನು ಅವರಿಗೆ ಸತ್ಯ ತಿಳಿಸ್ಕೊಟ್ರು ಅವರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಯೋಜನನೂ ಇಲ್ಲ. ನಾ ಯೋಚನೆ ಮಾಡಿದೆ, ಸರಿ ಇಲ್ಲಿ ಏನು ಪ್ರಯೋಜನ ಇಲ್ಲ, ಬೇರೆ ಕಡೆ ಹೋಗೋಣ ಅಷ್ಟೇ.
ಅದಾದಮೇಲೆ ಅನೇಕ ಕುಟುಂಬಗಳಿಗೆ ಬೇರೆ ಕಡೆ ಹೋದೆ, ಬೇರೆ ಕಡೆ ತುಂಬ ಕಡೆ ದೇವರ ಅವಕಾಶ ಕೊಟ್ಟರು. ಅದೇ ರೀತಿ ನಮ್ಮ ಮಧ್ಯದಲ್ಲಿ ಇರ್ತಾರೆ, ನಮ್ಮ ಚರ್ಚಲ್ಲಿ ಇರ್ತಾರೆ, ನಮ್ಮ ಚರ್ಚಲ್ಲೂ ಇರ್ತಾರೆ. ನಿಮಗೆ ಒಂದು ಸತ್ಯ ತಿಳ್ಕೊಳ್ಳಿ, ಎಷ್ಟೋ ಯಾಜಕರು, ಎಷ್ಟೋ ಕನ್ಯಾಸ್ತ್ರೀಗಳು ಈ ವಿಗ್ರಹಾರಾಧನೆ ಮಾಡಬಾರ್ದು ಅಂತ ತುಂಬ 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 ಪ್ರಯತ್ನ ಮಾಡ್ತಾರೆ, ತುಂಬ ಪ್ರಬೋಧನೆ ಕೊಡ್ತಾರೆ, ತುಂಬ ಘೋರವಾಗೆಲ್ಲ ಪ್ರಬೋಧನೆ ಕೊಡ್ತಾರೆ. ಜನರು ನಂಬ್ತಾರ? ಜನರು ಭರವಸೆ ಇಡ್ತಾರ? ಇಲ್ಲ. ಇಲ್ಲ ಬ್ರದರ್, ಇಡಲ್ಲ. ಇಲ್ಲ ಬ್ರದರ್. ಪ್ರಭು ಯೇಸು ಕ್ರಿಸ್ತರನ್ನ ರೊಟ್ಟಿಯ ರೂಪದಲ್ಲಿ ಅವರು ಪಡ್ಕೊಳ್ತಾರೆ. ಪ್ರಭು ಯೇಸು ಕ್ರಿಸ್ತರು ನಾಲಿಗೆಯ ಮುಖಾಂತರ ಶರೀರದ ಒಳಗಡೆ ಹೋಗ್ತಾರೆ. ಆದರೆ ಬಲಿಪೂಜೆ ಮುಗಿದ ಮೇಲೆ ಅವ್ರು ಹೋಗಿ ಎಲ್ಲಿ ನಿಂತ್ಕೊಳ್ತಾರೆ? ಜನಗಳು ಎಲ್ಲ ಸಂತರುಗಳ ಸ್ಟ್ಯಾಚು ಹತ್ರ ನಿಂತ್ಕೊಂತಾರೆ, ಸಂತರುಗಳ ಹತ್ರ ಹೋಗಿ ನಿಂತ್ಕೊಂತಾರೆ. ನೋಡಿ, ಪ್ರಭು ಯೇಸು ಕ್ರಿಸ್ತರೇ ನಮ್ಮೊಳಗೆ ಬಂದಾಗ ನಾವೇ ದೇವರ ಆಲಯವಾಗಿ ಮಾರ್ಪಡ್ತೀವಿ. ಅಲ್ವಾ? ನಾವೇ ದೇವರ ಆಲಯವಾಗಿ ಮಾರ್ಪಡ್ತೀವಿ. ದೇವರು ನಮ್ಮಲ್ಲಿ ಬಂದು ವಾಸ ಮಾಡ್ತಾರೆ. ಆದರೆ ಜನರು ಎದ್ದು ಬಿದ್ದು ಓಡೋಗೋದು ಸ್ವರೂಪಗಳನ್ನು ಮುತ್ತಿಕ್ಲಿಕ್ಕೆ. ಆಗ ಯಾರನ್ನ ಅವಮಾನ ಪಡಿಸ್ದಂಗಾಯ್ತು? ಯೇಸು ಕ್ರಿಸ್ತರನ್ನು ನೇರವಾಗಿ ಅವಮಾನ ಪಡಿಸ್ದಂಗಾಯ್ತು. ನೀವು ನನ್ನ ಒಳಗಡೆ ಬಂದಿದ್ದು ಏನು ಪ್ರಯೋಜನ ಇಲ್ಲಪ್ಪ. ನನ್ನ ಕಣ್ಮುಂದೆ ಕಾಣ್ತಾರೋ ದೇವರು ಯಾರು? ಮಾತೆ ಮರಿಯಮ್ಮನವ್ರು ಇರ್ಬೋದು, ಸಂತ ಅಂತೋಣಿಯವರು ಇರ್ಬೋದು, ಸಂತ ಅಗಸ್ಟಿನವರು ಇರ್ಬೋದು, ಇನ್ನು ಬೇರೆ ಬೇರೆ ಸಂತರುಗಳು ಯಾರು ನನ್ನ ಕಣ್ಣು ಕಾಣಿಸ್ತಾ ಇದ್ದಾರೋ ಅವರು ದೇವರಾಗಿದ್ದಾರೆ. ನೀನು ದೇವರಲ್ಲ. ಸುಮ್ಮನೆ ನಾಮಕವಸ್ತವಾಗಿ ನಾನೇನು ಮಾಡಿದ್ದೀನಿ? ನಾಮಕಸ್ತವಾಗಿ ನಿನ್ನನ್ನು ನಾನು ಅಂಗೀಕಾರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ನೀನು ನನ್ನ ದೇವರಲ್ಲ, ನೀನು ನನ್ನ ರಕ್ಷಕನಲ್ಲ. ನೀನು ಯಾರು ಅನ್ನೋದು ಇನ್ನು ಸ್ವಲ್ಪ ಸಮಯ ಹೋದರೆ ನೀನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಏನು ಹೇಳ್ತಾರೆ? ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲಪ್ಪ. ಏನೋ ನಮ್ಮ ಫಾದರ್ ಹೇಳ್ತಾ ಇದ್ರು, ನೀವು ಚರ್ಚಿಗೆ ಬರದೇ ಹೋದರೆ ಏನು ಕೊಡಲ್ಲ ನಿಮಗೆ? ಏನು ಕೊಡಲ್ಲ? ಸಂಸ್ಕಾರಗಳು ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ತಗೊಂಡೆ. ಪ್ರೈಸ್ ದಿ ಲಾರ್ಡ್. ಏನು ಅವಶ್ಯಕತೆ ಇಲ್ಲ ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಎಷ್ಟೋ ಜನರು ಉಟ್ಕೊಳ್ತಾರೆ. ಆದರೆ ಬೈಬಲ್ ಹೇಳುತ್ತೆ ವಿಶ್ವಾಸವಿಲ್ಲದೆ ಯಾವಾಗ ನೀವು ಪರಮಪ್ರಸಾದವನ್ನು ಅಂಗೀಕಾರ ಮಾಡ್ಕೊಳ್ತೀರೋ, ಪರಮಪ್ರಸಾದವನ್ನು ಯಾವಾಗ ನೀವು ಗೌರವಿಸೋದಿಲ್ವೋ, ಪ್ರಭು ಯೇಸು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ನಮ್ಮ ಶರೀರಕ್ಕೆ ಬಂದಂತಹ ಪ್ರಭು ಯೇಸು ಕ್ರಿಸ್ತರನ್ನು ನೀವು ಗೌರವಿಸೋದಿಲ್ವೋ, ಆಗ ವಾಕ್ಯ ಓದೋಣ. ಬೇಕಾದರೆ 1 ಕೊರಿಂಥಿ 1ನೇ ಅಧ್ಯಾಯ ವಾಕ್ಯ 27. ಪ್ರೈಸ್ ದಿ ಲಾರ್ಡ್. ಓದಿ. ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಓಕೆ, ಹಾಗಾದ್ರೆ ಮತ್ತೊಮ್ಮೆ ಓದಿ. 1 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 27. ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ. ಅವನು ಪ್ರಭು ಯೇಸು ಕ್ರಿಸ್ತರ ಯಾಜಕರು ಏನಂತ ಹೇಳ್ತಾರೆ? ಇದು ಯೇಸು ಕ್ರಿಸ್ತರ ಶರೀರ. ಹೇಳ್ತಾರೆ. ಪ್ರಭು ಯೇಸು ಕ್ರಿಸ್ತರ ಶರೀರ ನಮ್ಮೊಳಗೆ ನಾವು ಅಂಗೀಕಾರ ಮಾಡಿಕೊಂಡಾಗ ನಾವು ಏನಾಗಿ ಮಾರ್ಪಡ್ತೀವಿ? ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಬಂದು ವಾಸಿಸುವಂತಹ ಪರಿಶುದ್ಧವಾದ ಆಲಯವಾಗಿ ನಾವು ಮಾರ್ಪಡ್ತೀವಿ ಅಲ್ವಾ? ಹೌದಾ?
ಹೌದು ಬ್ರದರ್. ಪ್ರಾರಂಭದಲ್ಲಿ ಒಂದು ಪಾಪ ನಿವೇದನೆ ಪ್ರಾರ್ಥನೆ ಇದೆ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ಅಲ್ವಾ, ನಡೆಯಿಂದಲೂ ನುಡಿಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನ ಮಾಡಿದ್ದೇನೆ. ಕರೆಕ್ಟಾ? ಅದೆಲ್ಲ ಮಾಡಿಕೊಂಡು ಬಂದು ವಾಕ್ಯ ಕೇಳಿ ನಂತರ ನಮ್ಮನ್ನು ನಾವು ಪರಿಶೋಧಿಸ್ಕೊಂಡು ಕೊನೆಗೆ ಪ್ರಭುವಿನ ಶರೀರ ಅಂಗೀಕಾರ ಮಾಡಿಕೊಂಡು ಆದಮೇಲೆ ಈ ಶರೀರ ದೇವರ ಆಲಯವಾಗಿ ಮಾರ್ಪಟ್ಟ ಮೇಲೆ ಇಮ್ಮಿಡಿಯೇಟಾಗಿ ಒಂದು ಪಾಪ ಮಾಡ್ತೀವಿ. ಏನು? ದೇವರಿಗೆ ಸಲ್ಲತಕ್ಕ ಗೌರವವನ್ನು ನಾವು ಬೇರೆಯವರಿಗೆ ಕೊಡ್ತೀವಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾರಾದರೂ ಅಯೋಗ್ಯವಾಗಿ, ಯಾಕೆ ಅರಿವಿಲ್ವಾ? ಯಾರಿಗೂ ಅರಿವಿಲ್ಲ ಹೇಳಿ ನೋಡೋಣ. ಈ ಲೋಕದಲ್ಲಿ ಅರಿವಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳೋರು ಯಾರು ಇದ್ದಾರಾ? ನೋಡಿ, ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿಂತಾರೆ ಅಲ್ವಾ? ಇಲ್ಲಿರೋ ವಿಷಯ ತಗೊಂಡೋಗಿ ಅಲ್ಲಿ ಫಿಟ್ಟಿಂಗ್ ಇಡ್ತಾರೆ, ಅವರಿಬ್ಬರು ಮಧ್ಯದಲ್ಲಿ ಜಗಳ ತಂದಿಕ್ತಾರೆ, ದೇವಾಲಯಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಲ್ವಾ? ಅರಿವಿದೆ ತಾನೆ? ಅರಿವಿದೆಯಾ? 1,000 ರೂಪಾಯಿಗೆ 1,000 ರೂಪಾಯಿ ಹೆಂಗೆ ಖರ್ಚು ಮಾಡೋದು ಅನ್ನೋದು ಅರಿವಿದೆಯಾ? 1,000 ರೂಪಾಯಿ ಹೆಂಗೆ ಉಳಿಸೋದು ಅನ್ನೋದು ಅರಿವಿದೆಯಾ? ಇದೆಯಾ? ಇದೆ. ಲಾಭ ಹೆಂಗ್ ಮಾಡೋದು ಅದಕ್ಕೂ ಅರಿವಿದೆ. ಒಂದು ಸೀರೆ ತಗೊಂಡ್ರೆ ಅದನ್ನ ಹೆಂಗ್ ಬಾರ್ಗಿಂಗ್ ಮಾಡಬೇಕು, ಎಷ್ಟು ತಗೋಬೇಕು ಅದಕ್ಕೂ ಅರಿವಿದೆ ಇಲ್ವಾ? ಇದೆ. ಹಾಗಾದ್ಮೇಲೆ ಒಂದು ಬಾರಿ ನಿಮ್ಮ ಕಿವಿ ಒಳಗಡೆ ದೇವರ ವಾಕ್ಯ ಹೋದಾಗ ಯಾಕೆ ಅದನ್ನ ರಿಸೀವ್ ಮಾಡ್ಕೊಳಕ್ಕಾಗ್ತಲ್ಲ? ಯಾಕೆ ಅದನ್ನ ಹಿಡಿದಿಟ್ಕೊಳಕ್ಕಾಗ್ತಲ್ಲ? ಹಿಡಿದಿಟ್ಕೊಂಡಿದ್ದಿದ್ರೆ ಪ್ರವಾದನೆಗಳ ಬಗ್ಗೆ ನಮ್ಗೆ ಅರಿವಾಗ್ತಾ ಇತ್ತು. ಇವತ್ತು ಯಾರಿಗೂ, ನಮ್ಮ ಕಥೋಲಿಕ ಕ್ರೈಸ್ತರಲ್ಲಿ ಪ್ರವಾದನೆಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಪ್ರಾಫಸಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಮಾತಾಡಬೇಕಾಗಿರೋದು, ನಾವು ಸಿದ್ಧರಾಗಬೇಕಾಗಿರೋದು ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 12ಕ್ಕೆ ನಾವು ಸಿದ್ಧರಾಗಬೇಕು. ಪ್ರಭು ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ. ಅವರು ಬರೋದಕ್ಕೆ ಅವರನ್ನು ನಾವು ಎದುರುಗೊಳ್ಳಲಿಕ್ಕೆ ಏನು ಬೇಕೋ ಅದು ನಾವು ಮಾಡಬೇಕು. ಇವತ್ತು ಮನುಷ್ಯನಿಗೆ ಭಯ ಇದೆ, ಈ ಲೋಕದಲ್ಲಿ ಭಯ ಇದೆ. ನಾ ಎಲ್ಲಿ ಸತ್ತೋಗ್ತೀನೋ ಅನ್ನೋ ಕಾರಣಕ್ಕೋಸ್ಕರ ಅವನೇನು ಮಾಡ್ತಾನೆ, ಎಲ್ಲ ಸಂತರುಗಳ ಪಾದದಲ್ಲಿ ಹೋಗಿ ಬೀಳ್ತಾನೆ. ಆದರೆ ಸಂತರುಗಳು ಕೂಡ ಅವನ್ನ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಅವರು ಪರಿಶುದ್ಧತೆಯ ಜೀವನ ಜೀವಿಸಿದ್ರು, ದೇವರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಿದ್ರು. ಹಾಗಾಗಿ ದೇವರಿಗೆ ಪ್ರೀತಿಯ ಮಕ್ಕಳಾಗಿ ಮಾರ್ಪಟ್ರು. ಅವರು ಕೂಡ ನಮ್ಮ ಹಾಗೆ ಜೀವವುಳ್ಳ ಮನುಷ್ಯರೇ. ಅವರು ದೇವರಾಗಿದ್ದಿದ್ರೆ ಅವರು ಸಾಯ್ತಾ ಇರಲಿಲ್ಲ. ಆಮೇನ್. ಹೌದಾ? ಇವತ್ತಿಗೂ ಜೀವಂತವಾಗಿರ್ತಾ ಇದ್ರು. ಇವತ್ತಿಗೂ ಕೂಡ ಅವರು ಜೀವಂತವಾಗಿ ಇರ್ತಾ ಇದ್ರು. ನೋಡಿ, 1 ಕೊರಿಂಥಿ 11ನೇ ಅಧ್ಯಾಯ 28 ಹಾಗೂ 29 ಓದೋಣ. 30 ತನಕ ಓದಿ, 30 ತನಕ ಬೇಗ ಓದಿ. ಪ್ರತಿಯೊಬ್ಬನು ಮೊಟ್ಟ ಮೊದಲು ತನ್ನನ್ನು ಪರಿಶೋಧಿಸಿಕೊಂಡು ಅನಂತರ ಆ ರೊಟ್ಟಿಯನ್ನು ಭುಜಿಸಲಿ ಮತ್ತು ಆ ಪಾತ್ರೆಯಿಂದ ಪಾನ ಮಾಡಲಿ, ಏಕೆಂದರೆ ಅದು ಪ್ರಭುವಿನ ಶರೀರವೆಂದು ಪರಿಗ್ರಹಿಸದೆ ಭುಜಿಸಿ ಪಾನ ಮಾಡುವಾತನು ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರಮಾಡಿಕೊಳ್ಳುವುದಕ್ಕಾಗಿಯೇ ತಿನ್ನುತ್ತಾನೆ, ಕುಡಿಯುತ್ತಾನೆ. ನ್ಯಾಯ ತೀರ್ಪನ್ನ ಅವನೇ ಬರಮಾಡ್ಕೊಳ್ತಾನೆ. ನ್ಯಾಯ ತೀರ್ಪನ್ನ ಅವನೇ ಬರಮಾಡ್ಕೊಳ್ತಾನೆ. ಗೊತ್ತಾಯ್ತಾ? ಚರ್ಚ್ಗೆ ಹೋದಾಗ ಎಷ್ಟು ಪಾಪ ಮಾಡ್ತೀವಿ ನಾವಂತ. ಹೌದಾ? ಪಾಪ ಮಾಡ್ತಾರೆ. ದೇವರು ನಮ್ಮಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಶರೀರದ ರೂಪದಲ್ಲಿ, ರೊಟ್ಟಿಯ ರೂಪದಲ್ಲಿ ನಮ್ಮೊಳಗೆ ಬಂದಿದ್ದಾರೆ ಅಂತ ಹೇಳಿದಾಗ ನಾವು ಪರಿಶುದ್ಧರು ಎಂಬುದನ್ನು ನಾವು ಅರ್ಥಕೊಳ್ಬೇಕು. ಅದಕ್ಕೆ ಪ್ರಭು ಯೇಸು ಕ್ರಿಸ್ತ ಹೇಳಿದ್ದು, ಮೊದಲು ನಿನ್ನನ್ನು ನೀನು ಪ್ರೀತಿಸು.
ಈಗ ನಮ್ಮ ಬಗ್ಗೆ ನಾವೇ ಕೇವಲವಾಗಿದ್ದೀವಲ್ವ. ಈಗ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಬಂದು ವಾಸ ಮಾಡಿದ್ರೂ ಕೂಡ ನಾವು ಎಲ್ಲಿ ಓಡ್ತೀವಿ? ಸ್ವರೂಪಗಳ ಹತ್ರ ಓಡ್ತೀವಿ. ಸುಮಾರು ದಿನಗಳ ಹಿಂದೆ ಒಂದು ಧ್ಯಾನ ಕೂಟಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಒಬ್ಬ ಬೋಧಕರು ಹೇಳ್ತಾ ಇದ್ರು, ಇವು ಸ್ವರೂಪಗಳ ಇವು ಸ್ವರೂಪಗಳು. ಆದರೆ ಯಾಜಕರು ಅದನ್ನು ಆಶೀರ್ವದಿಸಿದಾಗ ಅದಕ್ಕೆ ಜೀವ ಬರುತ್ತದೆ. ಬರುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಆ ಸ್ವರೂಪಕ್ಕೆ ಜೀವ ಬಂದಿದ್ದೇ ಆಗಿದ್ರೆ ಒಬ್ಬ ಪಾಪಿನೂ ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಕುಡುಕುತನದ ಸೈತಾನದಿಂದ ತುಂಬಲ್ಪಟ್ಟವನು ಅಲ್ಲೋಗಿ ನಿಂತ್ಕೊಳ್ತಾನೆ. ಮೋಸದ ಸೈತಾನದಿಂದ ತುಂಬಲ್ಪಟ್ಟವನು ಅಲ್ಲೋಗಿ ನಿಂತ್ಕೊತಾನೆ. ಅತಿ ಆಸೆ ಪಡುವಂಥ ಸೈತಾನನಿಂದ ತುಂಬಿರುವಂಥ ವ್ಯಕ್ತಿ ಅಲ್ಲೋಗಿ ನಿಂತ್ಕೊಳ್ತಾನೆ. ಸರಿ, ಅಲ್ಲೋಗಿ ನಿಂತ್ಕೊತಾನಲ್ಲ, ಅದೇ ಬೈಬಲ್ ಮುಂದೆ ಬಂದು ನಿಂತ್ಕೊಳ್ಳಿ. ಶಕ್ತಿ ಸಾಲಲ್ಲ ಬ್ರದರ್. ಬೈಬಲ್ ಮುಂದೆ ಬಂದು ನಿಂತ್ಕೊಳ್ಳಿ. ತಮಿಳುನಾಡಲ್ಲಿ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ. ಅಲ್ಲಿದ್ದಂಥವರು ಸೇವಕರು, ನಿಮಗೆ ಗೊತ್ತಿಲ್ಲ, ಎಲ್ಲ ಮೈಕ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ರೋಡಲ್ಲಿ ಹೋಗಿ ದೇವರ ವಾಕ್ಯಗಳನ್ನು ಸಾರ್ತಾ ಇದ್ದಾರೆ. ಒಂದು ಮದ್ಯಪಾನ ಮಾರುವಂತಹ ಅಂಗಡಿ ಮುಂದೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಬೋಧನೆ ಮಾಡ್ತಾ ಇದ್ದಾರೆ. ನೀವು ಕುಡಿಬೇಡಿ, ನಿಮ್ಮ ಕುಟುಂಬಗಳು ನಾಶವಾಗುತ್ತೆ, ನಿಮ್ಮ ಆತ್ಮ ನಾಶ ಆಗುತ್ತೆ, ನೀವು ಇದೇ ರೀತಿ ಕುಡಿದು ಸತ್ತರೆ ನೀವು ನರಕಕ್ಕೆ ಹೋಗ್ತೀರಾ, ಆರದ ಬೆಂಕಿಗೆ ಹೋಗ್ತೀರಾ ಅಂತ ಹೇಳಿ ಯುವಕರು, ಯುವತಿಯರು ಎಲ್ಲರೂ, ಮುದುಕಿಯರು ಎಲ್ಲರೂ ಬೋಧನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ನಪುಂಸಕರು ಅಂತ ಹೇಳ್ತಾರೆ, ಗೊತ್ತಾ? ನಪುಂಸಕರು ಅವರು ಕೂಡ ಪ್ರಭು ಯೇಸು ಕ್ರಿಸ್ತರ ವಾಕ್ಯವನ್ನ ಸಾರ್ತಾ ಇದ್ದಾರೆ. ನಾವು ನೋಡಿ, ನಪುಂಸಕರಿಗಿಂತಲೂ ಮೋಸವಾದವರು ನಾವು. ತಿಂತಾ ಇದ್ದೀವಿ, ಕುಡಿತಾ ಇದ್ದೀವಿ, ಮಕ್ಕಳಿಗೆ ಕಟ್ಟಿಕ್ತಾ ಇದ್ದೀವಿ, ಮಕ್ಕಳಿಗೆ ಕಟ್ಟಿಕಕ್ಕೆ ನೋಡ್ತಾ ಇದ್ದೀವಿ ಅಲ್ವಾ? ನಾವೇ ಜ್ಞಾನಿಗಳು ಅಂದ್ಕೊಂಡಿದ್ದೀವಿ, ಬಟ್ ಗೊತ್ತಿಲ್ಲ ನಾವೇ ಮೂರ್ಖರು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಪರಮಪ್ರಸಾದದ ಬಗ್ಗೆ ಗೊತ್ತಿಲ್ಲ, ಪ್ರವಾದನೆ ಬಗ್ಗೆ ಗೊತ್ತಿಲ್ಲ, ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿರೋದೊಂದೇ, ಏನು ಸಿಗುತ್ತೋ ಅದನ್ನು ಹೋಗು ದೇವ್ರು ಅಂತೇಳಿ ಅಂಗೀಕಾರ ಮಾಡ್ಕೊ. ವಾಕ್ಯ 30 ಓದೋಣ. ವಾಕ್ಯ 30. ನಿಮ್ಮಲ್ಲಿ ಅನೇಕರು ಓದಿ. ಅನೇಕರು ಈ ಕಾರಣದಿಂದಲೇ ದುರ್ಬಲರು, ಅಸ್ವಸ್ಥರು ಆಗಿದ್ದೀರಿ. ಆಮೇಲೆ ಎಷ್ಟೋ ಮಂದಿ ಸತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೆಲವು ಜನ ಬದುಕಿದ್ರು ಸತ್ತಿದ್ದಾರೆ, ಕೆಲವು ಜನ ಜೀವಂತವಾಗಿದ್ದಾರೆ, ಆದರೆ ದೇವರ ಲಿಸ್ಟಿಂದ ಸತ್ತೋಗಿದ್ದಾರೆ. ಆ ಲಿಸ್ಟಲ್ಲಿ ನಾವಿದ್ದೀವ, ನಾವು ಬದುಕಿದ್ದೀವಿ, ನಾವು ಜೀವಂತವಾಗಿದ್ದೀವಿ, ಇಲ್ಲ ಅಂತಲ್ಲ, ಬಟ್ ನಾವು ದೇವರ ಲಿಸ್ಟಲ್ಲಿ ನಾವು ಸತ್ತಿದ್ದೀವ. ನೀವು ನಿಜವಾಗಿಯೂ ದೇವರ ಮಕ್ಕಳು ಅಂತ ಹೇಳಿದ್ರೆ ಫಸ್ಟು ಧರ್ಮಶಾಸ್ತ್ರದ ಜೊತೆಲಿರಬೇಕು. ನೋಡಿ, ಎಲ್ಲ ಅರಿವು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಬೈಬಲ್ ಓದುವುದರ ಮುಖಾಂತರ. ಬೈಬಲ್ ಓದಿದ್ರೆ ಮಾತ್ರ ನಮಗೆ ಗೊತ್ತಾಗೋದು ಇತಿಹಾಸ ಏನು. ಇತಿಹಾಸ ಅಬ್ರಹಾಮನ ಜೊತೆಯಲ್ಲಿ ದೇವರು ಯಾವ ರೀತಿ ಇದ್ರು, ಆದಾಮನ ಜೊತೆಯಲ್ಲಿ ದೇವರು ಯಾವ ರೀತಿ ಇದ್ರು, ಅಬ್ರಹಾಮ, ಈಸಾಕ, ಯಾಕೋಬ, ಯಾಕೆ ದೇವರು ಇವರನ್ನ ಇಷ್ಟು ಪ್ರೀತಿ ಮಾಡಿದ್ರು, ಅಬ್ರಹಾಮನನ್ನು ಯಾಕೆ ವಿಶ್ವಾಸದ ಪಿತಾಮಹ ಅಂತ ಕರೆದ್ರು, ಯಾವ ಕಾರಣಕ್ಕೋಸ್ಕರ. ಅಬ್ರಹಾಮನನ್ನು ನೀವು ಏನು ಮಾಡಬೇಕು? ಸರ್ಚ್ ಮಾಡಬೇಕು, ಹುಡುಕಬೇಕು ಅಬ್ರಹಾಮನ ಇತಿಹಾಸವನ್ನು. ಆಗ ನಮಗೆ ಗೊತ್ತಾಗುತ್ತೆ, ಆಹಾ, ದೇವರು ಇದನ್ನು ಇಷ್ಟಪಡ್ತಾರೆ. ನೋಡಿ, ಕೆಲವು ಬಾರಿ ಒಂದು ಕುಟುಂಬ ಸಮೇತ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ. ಗಂಡ ಹೆಂಡತಿ ಮಕ್ಕಳು ಹೋಗ್ತೀರಾ, ಅಥವಾ ಕುಟುಂಬದಾಗಿ ಅಪ್ಪ ಅಮ್ಮ ಅತ್ತೆ ಎಲ್ಲ ಹೋಗ್ತೀರಾ. ಬೇರೆ ಯಾವುದೋ ಒಂದು ಕುಟುಂಬಕ್ಕೆ ಹೋಗ್ತೀರಾ. ಆಗ
ಅಲ್ಲಿ ಕೂತ್ಕೊಂಡು ಅವ್ರು ಏನೋ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬಂದು ಕೊಡ್ತಾರೆ. ಕೊಟ್ಟಾಗ ಹೆಂಡತಿ ಆಗಲಿ ಅಥವಾ ಗಂಡನಾಗಲಿ ಅವ್ರು ನಿಜವಾಗ್ಲೂ ಅನ್ಯೋನ್ಯವಾಗಿದ್ದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಇದು ನನ್ನ ಗಂಡ ಇಷ್ಟಪಡಲ್ಲ, ಇದು ನನ್ನ ಗಂಡನಿಗೆ ಬೇಡ, ಅಥವಾ ಇದು ನನ್ನ ಹೆಂಡ್ತಿಗೆ ಬೇಡ, ಅಥವಾ ಇಷ್ಟ ಆಗಿದ್ದರೆ ನನ್ನ ಗಂಡ ಇದನ್ನು ಇಷ್ಟಪಡ್ತಾರೆ ಅಥವಾ ನನ್ನ ಹೆಂಡ್ತಿ ಇದನ್ನು ಇಷ್ಟಪಡ್ತಾಳೆ ಅಂತೇಳಿ ತಿನ್ನುವ ವಿಷಯದಲ್ಲಿರ್ಬೋದು ಅಥವಾ ಮಾತಾಡುವ ರೀತಿ ಇರ್ಬೋದು, ಅಲ್ಲೇನು ಮಾಡ್ತಾರೆ? ರೆಕಮೆಂಡೇಶನ್ ಮಾಡ್ತಾರೆ. ಈಗ ದೇವರೊಂದಿಗೆ ನಾವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಬ್ರಹಾಮನಂತೆ ನಾವಿದ್ದರೆ ಮಾತ್ರ ಚೆನ್ನಾಗಿರೋದು. ಮೊನ್ನೆ ಸರಿಸುಮಾರು ಒಂದು 3 ಗಂಟೆ ಅಥವಾ 2:45 ಅಂದ್ಕೊಳ್ತೀನಿ, ನಾನು ಸ್ವಲ್ಪ ಕುಳಿತುಕೊಂಡು ಸ್ವಲ್ಪ ಆ ಸಮಯದಲ್ಲಿ ಏನೋ ಒಂದು ಎಚ್ಚರ ಆಯಿತು. ಎಚ್ಚರ ಆದಾಗ ಹಾಗೆ ಏನಕ್ಕೆ ಎಚ್ಚರ ಆಗ್ತದೆ ಅಂತ ಕುಳಿತುಕೊಂಡು ಸ್ವಲ್ಪ ಹಾಗೇ ಆಲೋಚನೆ ಮಾಡಬೇಕಾದ್ರೆ ಒಂದು ಒಂದು ಪುಟ್ಟ ಸಂದೇಶವನ್ನು ದೇವರು ಹಾಗೆ ರವಾನೆ ಮಾಡಿದ್ರು. ಏನು? ದುಂದುಗಾರನ ಮಗನ ಸಾಮತಿ. ಅದ್ರ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೋ, ಸತ್ಯ ಗೊತ್ತಾಗುತ್ತೆ. ಈ ದಿನದಲ್ಲಿ ದುಂದುಗಾರನ ಬಗ್ಗೆ ಎಷ್ಟೋ ಜನ ಬೋಧನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಅಪ್ಪಟ ಸುಳ್ಳಿದೆ. ಏನು? ಮಗ ದುಡ್ಡೆಲ್ಲ ತಗೊಂಡೋಗಿ ಎಲ್ಲ ಪೋಲ್ ಮಾಡಿ ಮತ್ತೆ ವಾಪಸ್ ಬಂದಾಗ ತಂದೆಯಾದ ದೇವರು ಅವನ್ನ ಕ್ಷಮಿಸಿ ಅವನನ್ನು ಅಂಗೀಕಾರ ಮಾಡಿಕೊಂಡ್ರು. ಎಸ್, ಎಲ್ಲ ಕರೆಕ್ಟ್. ನಂತರ ಏನಾಯಿತು? ನಂತರ ಅವನಿಗೆ ಎಲ್ಲಿ ಸ್ಥಳ? ಅವನಿಗೆ ಸ್ಥಳ ಎಲ್ಲಿ? ಮೊದಲನೇ ಮಗನಿಗೆ ಎಲ್ಲಿ ಸ್ಥಳ ಕೊಟ್ಟಿದ್ರು? ಇದೆಲ್ಲವನ್ನ ದೇವರು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ಬಟ್ ಅದ್ರ ಬಗ್ಗೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾವಾಗ ನೀವು ಬೈಬಲನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತೀರೋ ಆಗ ಪ್ರವಾದನೆಗಳ ಬಗ್ಗೆ ತಿಳ್ಕೊಳ್ತೀರಾ. ಹಿಂದೆ ನಡೆದಿರುವಂಥ ದೇವರು ತಿಳಿಸಿಕೊಟ್ಟಂಥ ಎಲ್ಲ ಪ್ರವಾದನೆಗಳು ನೆರವೇರುವುದನ್ನು ನೀವು ಕೂಡ ಕಣ್ಣಾರೆ ಕಾಣ್ತೀರಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ನಾವು ಬೈಬಲ್ ಓದಬೇಕಾಗಿರೋದು. ಬೈಬಲ್ ಏನಕ್ಕೆ ನಾವು ಓದಬೇಕು ಅಂತ ಹೇಳಿದ್ರೆ, ನಾನು ನಂಬಬೇಕು, ಇವರೇ ನನ್ನ ದೇವರು ಎಂಬುದನ್ನು ನಾನು ಆಧಾರಪೂರ್ವಕವಾಗಿ 10 ಜನರ ಮುಂದೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಮೊದಲು ನಾನು ನಂಬಬೇಕು. ನಾನು ಪೆದ್ದನಂತೆ ನಂಬೋದಲ್ಲ, ಸತ್ಯವಾಗಿ ನಂಬಬೇಕು. ಆಗ ಮಾತ್ರ ನಾನು ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ. ದಾವೀದ ರಾಜ ಅವ್ರು ಹೇಳ್ತಾರೆ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸವಿದು ನೋಡು. ಮೊದಲು ನೀನು ಸವಿಬೇಕು, ನಂತರ ಬೇರೆಯವ್ರಿಗೆ ಅದ್ರ ಬಗ್ಗೆ ಹೇಳ್ಬೇಕು. ಹೌದಾ? ಸವಿದಾಗ ರುಚಿಯಿಂದ ಇನ್ನೊಬ್ಬರಿಗೆ ಹೇಳ್ಬೋದು ಇದು ಇಷ್ಟು ಟೇಸ್ಟ್ ಆಗಿದೆ ಅಂತ. ಆಮೆನ್. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 8ನೇ ವಾಕ್ಯ ಓದಿ, ಬೇಗ ಓದಿ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಪ್ರೈಸ್ ದಿ ಲಾರ್ಡ್. 34:8. ನಾವು ಸವಿತಾ ಇದ್ದೀವಿ. ಹಾಗಾಗಿ ಪ್ರತಿದಿನ ದೇವರ ಆ ರುಚಿಯನ್ನು ನಾವು ಕಾಣ್ತಾ ಇದ್ದೀವಿ, ಆ ರುಚಿಯನ್ನು ಸವಿತಾ ಇದ್ದೀವಿ. ಅದಕ್ಕೆ ಒಂದು ದಿನನೂ ತಪ್ಪಿಸ್ಕೊಳ್ಳದೆ ನಾವೇನು ಮಾಡ್ತಾ ಇದ್ದೀವಿ? ದೇವರ ಮುಂದೆ ಬರ್ತಾ ಇದ್ದೀವಿ. ಸವಿದೇ ಇರೋರು ಏನು ಮಾಡ್ತಾರೆ? ಕಾರಣ ಕೊಟ್ಟು ಹಿಂದೆ ಉಳಿತಾವ್ರೆ ಬ್ರದರ್. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಸವಿದಾಗ ಮಾತ್ರ, ಆ ರುಚಿಯನ್ನು ಕಂಡಾಗ ಮಾತ್ರ ನಾವು ಬೇರೆಯವ್ರಿಗೆ ಹೇಳೋಕ್ಕೆ ಸಾಧ್ಯ. ಈ ಥರ ಹೋಟ್ಲಿಗೆ ಹೋಗಿದ್ದೆ ಗುರು, ಸೂಪರ್ ಟೇಸ್ಟ್, ನೀನು ಒನ್ ಟೈಮ್ ಹೋಗು ಅಲ್ವಾ? ಅದೇ ಥರನೇ ನನ್ನ ಯೇಸುವಿನ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳ್ಕೊಂಡೆ ಅಂತ ಹೇಳಿದ್ರೆ ಎಷ್ಟೇ ಜನರಿರಲಿ ಅವ್ರ ಮುಂದೆ ನಾನು ಏನು ಮಾಡ್ಬೋದು? ಅವರ ಸವಿಯನ್ನು, ಅವರ ರುಚಿಯನ್ನು, ಧೈರ್ಯವನ್ನು, ನಾನು ರುಚಿಸಿದ ನಾಮವನ್ನು ಈ ಲೋಕಕ್ಕೆ ಸುಂದರವಾಗಿ ನಾವು ಸಾರಬಹುದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಪ್ರಭುವಿನ ನಾಮ ಸವಿಬೇಕು ಅಂತ ಹೇಳಿದ್ರೆ ನಾವು ಬೈಬಲ್ನ ನಾವು ಓದಲೇಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ಮುಗಿಸೋಣ.